ಜಿನಿ ದಿಲೀಪ್ ಬಗ್ಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಜಿನಿ ದಿಲೀಪ್ ವಿರುದ್ಧದ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್. ಮಹಿಳೆ ಮೇಲಿನ ದೌರ್ಜನ್ಯ ಆರೋಪ ಸತ್ಯಾನ ಮಿಥ್ಯಾನ? ಫ್ರೀಡಂ ಟಿವಿ ಬಳಿ ಮಾಸ್ಟರ್ ಎಕ್ಸ್ಕ್ಲೂಸಿವ್ ದೃಶ್ಯ ಸಾಕ್ಷಿ ಇದೆ. ಘಟನೆ ನಡೆದಿದೆ ಎನ್ನಲಾದ ದಿನ ಸಿಸಿಟಿವಿ ದೃಶ್ಯ ಫ್ರೀಡಂ ಟಿವಿಗೆ ಲಭ್ಯವಾಗಿದೆ. ಜೀನಿ ಘಟಕದಲ್ಲಿ ಏಪ್ರಿಲ್ 19ರ ಮಧ್ಯಾಹ್ನ ನಡೆದಿದ್ದಾದ್ರೂ ಏನು? ಜೀನಿ ಮಾಲೀಕರ ವಿರುದ್ಧ ಮಹಿಳೆ ಮಾಡಿದ ಆರೋಪ ಸತ್ಯಾನ ಸುಳ್ಳ? ಜಿನಿ ದಿಲೀಪ್ ವಿರುದ್ಧದ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್. ಮಹಿಳೆ ಮೇಲಿನ ದೌರ್ಜನ್ಯ ಆರೋಪ ಸತ್ಯಾನ ಮಿಥ್ಯಾನ? ಫ್ರೀಡಂ ಟಿವಿ ಬಳಿ ಇದೆ ಎಕ್ಸ್ಕ್ಲೂಸಿವ್ ದೃಶ್ಯ ಸಾಕ್ಷಿ. ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದ್ದ ದಿನ ಸಿಸಿಟಿವಿ ದೃಶ್ಯ ಫ್ರೀಡಂ ಟಿವಿಗೆ ಲಭ್ಯವಾಗಿದೆ. ಜಿನಿ ಘಟಕದಲ್ಲಿ ಏಪ್ರಿಲ್ 19ರ ಮಧ್ಯಾಹ್ನ ನಡೆದಿದ್ದಾದ್ರೂ ಏನು ಗೊತ್ತಾ? ಜಿನಿ ಮಾಲೀಕರ ವಿರುದ್ಧ ಮಹಿಳೆ ಮಾಡಿರುವಂತಹ ಆರೋಪ ನಿಜಾನ ಸುಳ್ಳ? ನಿಮ್ಮ ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಮಾಸ್ಟರ್ ಎಕ್ಸ್ಕ್ಲೂಸಿವ್ ದೃಶ್ಯ. ಶಿರಾದ ಜಿನಿ ಘಟಕದಲ್ಲಿ ಮಹಿಳೆ ಮೇಲೆ ದೌರ್ಜನ್ಯ ನಡೆದಂತಹ ಆರೋಪ. ಏಪ್ರಿಲ್ 19ರಂದು ಮಧ್ಯಾಹ್ನ 12ರಿಂದ 3 ಗಂಟೆಯವರೆಗೆ ದೌರ್ಜನ್ಯ ಎಸೆದಿದ್ದಾರೆ ಅಂತ ಹೇಳಿದಂತಹ ಮಹಿಳೆ. ಏಪ್ರಿಲ್ 19ರ ಇಡೀ ದಿನದ ಸಿಸಿಟಿವಿ ದೃಶ್ಯಾವಳಿ ಫ್ರೀಡಂ ಟಿವಿಗೆ ಸಿಕ್ಕಿದೆ, ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ಶಿರಾದ ಜಿನಿ ಘಟಕದಲ್ಲಿ ಮಹಿಳೆ ಮೇಲೆ ದೌರ್ಜನ್ಯ ನಡೆಸಲಾಗಿದೆ ಎನ್ನುವಂತಹ ಆರೋಪ ಕೇಳಿಬಂದಿತ್ತು. ಏಪ್ರಿಲ್ 19ರಂದು ಮಧ್ಯಾಹ್ನ 12ರಿಂದ 3 ಗಂಟೆಯವರೆಗೆ ದೌರ್ಜನ್ಯ ಆಗಿದೆ ಅಂತ ಮಹಿಳೆ ಹೇಳಿಕೆಯನ್ನ ನೀಡಿದ್ಲು. ಏಪ್ರಿಲ್ 19ರ ಇಡೀ ದಿನದ ಸಿಸಿಟಿವಿ ದೃಶ್ಯಾವಳಿಯನ್ನ ಫ್ರೀಡಂ ಟಿವಿ ತೋರಿಸ್ತಾ ಇದೆ ನಿಮಗೆ. ಅಲ್ಲಿ ನಿಮಗೆ ನೋಡಬಹುದು ಯಾವ ಸಮಯದಲ್ಲಿ ಅವಳಿದ್ಲು, ಎಷ್ಟು ಗಂಟೆಗೆ ಬಂದ್ಲು, ಎಷ್ಟು ಗಂಟೆಗೆ ಹೋದ್ಲು, ಆ ಮಧ್ಯೆ ಏನಾಯ್ತು ಅನ್ನೋದನ್ನು ಕೂಡ ನೀವು ನೋಡಬಹುದು. ಹಾಗೆ ಅದನ್ನ ತುಂಬಾ ದಿನ ಅಂದ್ರೆ ತುಂಬಾ ಸ್ಲೋ ಆಗಿ ಏನ್ ತೋರಿಸ್ಲಿಕ್ಕೆ ಹೋಗ್ಲಿಲ್ಲ, ಫಾಸ್ಟ್ ಫಾರ್ವರ್ಡ್ ಅಲ್ಲಿ ತೋರಿಸ್ತಾ ಇದ್ದೀವಿ. ನೋಡಿ ಆ ಒಂದು ಸಿಸಿಟಿವಿ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ.
ಎಸ್, ನೀವು ಸಿಸಿಟಿವಿ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ರೆಡ್ ಕಲರ್ ಮಾರ್ಕ್ ಅಲ್ಲಿ ತೋರಿಸ್ತಾ ಇದ್ದೀವಿ. ಆ ಒಂದು ರೆಡ್ ಕಲರ್ ಮಾರ್ಕ್ ನಲ್ಲಿ ಇದ್ದಿದ್ದೇ ಆ ಮಹಿಳೆ ಕಾಳನ್ನ ಹುರಿಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾಳೆ. ಅವಳ ಜೊತೆಗೆ ತುಂಬಾ ಜನ ಆ ಒಂದು ಶೆಡ್ ನಲ್ಲಿ ಇದ್ದಾರೆ. ನೀವು ಅದನ್ನ ಗಮನಿಸ್ತಾ ಇರಬಹುದು. ಸಂತ್ರಸ್ತೆ ಆರೋಪಿಸಿದಂತೆ ಜೀನಿ ಘಟಕದಲ್ಲಿ ಲೈಂಗಿಕ ದೌರ್ಜನ್ಯ ನಡೆದಿದೆಯಾ ಇಲ್ವಾ ಅನ್ನುವಂಥದ್ದನ್ನ ನೀವೇ ನೋಡ್ತಾ ಇರಬಹುದು. ಈಗ ಏನು ಈ 19ನೇ ತಾರೀಕು ಅಂತ ಆಕೆ ಏನ್ ಹೇಳಿದಾಳೆ ತನ್ನ ಹೇಳಿಕೆಯಲ್ಲಿ, ಅದರಲ್ಲಿ 19ನೇ ತಾರೀಕಿನ ದಿನದಲ್ಲಿ ಏನು ನಡೀತು, ಆ ಒಂದು ದಿನ ಏನು ನಡೀತು ಅನ್ನೋದ್ರ ಬಗ್ಗೆ ಸಿಸಿಟಿವಿನೇ ನಮಗೆ ಹೇಳ್ತಾ ಇದೆ. ಸಿಸಿಟಿವಿ ದೃಶ್ಯಾವಳಿಗಳೇ ಹೇಳ್ತಾ ಇದೆ ದೌರ್ಜನ್ಯ ಆರೋಪ ಅಸಲಿ ಇದೆಯಾ ನಕಲಿ ಇದೆಯಾ ಎನ್ನುವಂಥದ್ದು. ನೀವು ನೋಡ್ತಾ ಇರಬಹುದು. ಈಗ ಆಕೆ ತನಗೆ ವಹಿಸಿದ್ದಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾಳೆ. ಯಾವತ್ತಿನ ದಿನ? 19ನೇ ತಾರೀಕಿನ ದಿನ. ಆಕೆ ದೌರ್ಜನ್ಯ ಎಸಗಲಾಗಿದೆ ಅಂತ ಹೇಳಿದ್ದಾಳಲ್ಲ, ಆ ದಿನದಲ್ಲಿ ನಡೀತಾ ಇದ್ದಂಥದ್ದು ಇದು. ಆಕೆ ತನ್ನ ಪಾಡಿಗೆ ತಾನು ಕೆಲಸವನ್ನ ಮಾಡ್ತಾ ಇದ್ದಾಳೆ. ನಾವು ಅದನ್ನ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ತೋರಿಸ್ತಾ ಇದ್ದೀವಿ. ಆಕೆ ಏನೇನ್ ಮಾಡ್ತಾ ಇದ್ದಾಳೆ ಅನ್ನುವಂಥದ್ದನ್ನ. ಎಲ್ಲಾ ಕಡೆಗೂ ಸಿಸಿಟಿವಿಯನ್ನ ಅಳವಡಿಕೆ ಮಾಡಲಾಗಿದೆ. ಜೀನಿ ಘಟಕದಲ್ಲಿ 86 ಸಿಸಿಟಿವಿಗಳು ಕೂಡ ಇದೆ. ಅದಕ್ಕಿಂತ ಹೆಚ್ಚಾಗಿ ಸಿಸಿಟಿವಿ ಇದೆ. ತಪ್ಪು ಯಾರ್ದು ಅನ್ನೋದನ್ನ ಪೊಲೀಸರೇ ನಿರ್ಧಾರ ಮಾಡಬೇಕಾಗಿದೆ. ಅವರೇ ತನಿಖೆಯನ್ನ ಮಾಡಿ ಹೇಳಬೇಕಾಗಿದೆ. ಎಸ್, ನೀವು ನೋಡ್ತಾ ಇದ್ದೀರಾ. ನಾವು 2 ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀವಿ. ಈ ಕಡೆ ಇರೋದು ಆ ಒಂದು ಮಹಿಳೆ, ರೆಡ್ ಕಲರ್ ನಲ್ಲಿ ನಾವು ತೋರಿಸ್ತಾ ಇದ್ದೀವಿ ನೋಡಿ. ಆ ಒಂದು ಮಹಿಳೆ ಇಡೀ ದಿನದ ಕೆಲಸ 19ನೇ ತಾರೀಕಿನ ದಿನ ಏನು ಆರೋಪ ಹೊರಿಸಿದಂತಹ ಮಹಿಳೆ ಹೇಳಿದ್ಲಲ್ಲ, ತನಗ್ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ, ಆ ಒಂದು ದಿನ ನಡೆದಿದ್ದಂತಹ ಘಟನೆಯನ್ನೇ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ತೋರಿಸ್ತಾ ಇರೋದು. ಅವಳು ತನ್ನ ಪಾಡಿಗೆ ಬರ್ತಾಳೆ, ತಾನೇ ನಿಂತ್ಕೊಳ್ತಾಳೆ, ಕೂತ್ಕೊಳ್ತಾಳೆ, ಕೆಲಸ ಮಾಡ್ತಾಳೆ, ಆ ಕಡೆ ಈ ಕಡೆ ನೋಡ್ತಾಳೆ. ಅವಳು ಕೆಲಸದಲ್ಲಿ ಅವಳು ಮಗ್ನಳಾಗಿದ್ದಾಳೆ. ಈ 8ನೇ ತಾರೀಕಿಗೆ 19ನೇ ತಾರೀಕಿಗೆ. ಈ ಕಡೆ ನೀವು ನೋಡ್ತಾ ಇರಬಹುದು. ನಾವು ಅದನ್ನ ಬಿಳಿಯ ಕಲರ್ ನಲ್ಲಿ ಅಂದ್ರೆ ವೈಟ್ ಕಲರ್ ನಲ್ಲಿ ತೋರಿಸ್ತಾ ಇದ್ದೀವಿ ಮಾರ್ಕ್ ನಲ್ಲಿ. ಅದು ದಿಲೀಪ್ ಕುಮಾರ್ ಅವರು ಆ ಒಂದು ಶೆಡ್ಗೆ ಅವತ್ತಿನ ದಿನ ಹೋಗ್ಲೇ ಇಲ್ಲ. ಸಿಸಿಟಿವಿ ದೃಶ್ಯಾವಳಿಗಳೇ ಸಾಕ್ಷಿ. ಅವ್ರ ಪಾಡಿಗೆ ಅವ್ರ ಆಫೀಸಲ್ಲಿ ಇರ್ತಾರೆ. ಒಂದು ಏನ್ ಹೇಳ್ತಾರೆ, ಟಿ ಶರ್ಟು ಒಂದು ಪ್ಯಾಂಟ್ ಅನ್ನ ಹಾಕೊಂಡು ಅವರಷ್ಟಕ್ಕೆ ಅವ್ರ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಅವರ ಕಚೇರಿಯಲ್ಲಿ ಇದ್ದಂತಹ ದೃಶ್ಯ ಇದು. ಅವಳು ಏನು 2 ಗಂಟೆ 3 ಗಂಟೆ ಅಂತ ಹೇಳಿದ್ಲಲ್ಲ, ಆ ಒಂದು ಸಮಯದಲ್ಲಿ ಇರುವಂತಹ ದೃಶ್ಯಾವಳಿ ಇದಾಗಿತ್ತು. ಈಗ ಮೇಲ್ನೋಟಕ್ಕೆ ಇದು ಏನ್ ಅನ್ನಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತನಾಡೋಣ. ಈಕೆ ಹೇಳಿದ್ದಂತಹ ಸತ್ಯತೆಗಳನ್ನ ನೋಡೋದಾದ್ರೆ, ಹಾಗೆ ದಿಲೀಪ್ ಅವ್ರು ಹೇಳೋದು ನೋಡೋದಾದ್ರೆ, ಈಕೆ ಹೇಳಿದ್ದೇನಿತ್ತು, ಆರೋಪ ಮಾಡಿದ್ದೇನಿತ್ತು, 2 ಗಂಟೆ 3 ಗಂಟೆ ಸರಿಸುಮಾರಿಗೆ ಅಂತ ಹೇಳಿದ್ಲಿ ಈಕೆ. 2 ಗಂಟೆ 3 ಗಂಟೆ ಸರಿಸುಮಾರಿಗೆ ಕೆಲಸವನ್ನ ಮಾಡ್ತಿರೋದು ಸಿಸಿಟಿವಿಯಲ್ಲಿ ಕಾಣಿಸ್ತಾ ಇದೆ. 2 ಗಂಟೆ 3 ಗಂಟೆ ಸಮಯದಲ್ಲಿ ದಿಲೀಪ್ ಅವರು ಅವರ ಆಫೀಸ್ ನಲ್ಲಿ ಕೂತ್ಕೊಂಡು ಲೆಕ್ಕಾಚಾರವನ್ನ ಮಾಡ್ತಾ ಇರೋದು, ಅವರ ಕೆಲಸದಲ್ಲಿ ನಿರತರಾಗಿರೋದು ಅಲ್ಲಿ ಕಾಣಿಸ್ತಾ ಇದೆ. ಅವ್ರು ತಾನು ಹೊರಗೆ ಬಂದಿಲ್ಲ ಅನ್ನುವಂತಹ ಮಾಹಿತಿಯನ್ನ ಫ್ರೀಡಮ್ ಟಿವಿಗೆ ಕೊಟ್ಟಿದ್ರು ಅವರು ಫೋನೋ ಮೂಲಕ. ಈಗ ಫೋನೋ ಮೂಲಕ ಅವ್ರು ಏನ್ ಹೇಳಿದ್ರು ಅಂತ ಹೇಳೋದಾದ್ರೆ, ದಿಲೀಪ್ ಕುಮಾರ್ ಹೇಳಿದ್ರು, ನಾನು ನನ್ನ ಕಚೇರಿಯಿಂದ ಹೊರಗೆ ಬಂದಿಲ್ಲ ಅವತ್ತು ಅನ್ನೋದನ್ನ ಅವ್ರು ಹೇಳಿದ್ರು. ಅದರಂತೆ ಈಗ ಸಿಸಿಟಿವಿ ಕೂಡ ಅದೇ ಇದೆ. ಈಗ ನೀವೇ ಯೋಚನೆ ಮಾಡಿ, ಅದು ಯಾರು ಹೇಳಿದ ಸತ್ಯ ಇದೆ, ಯಾರು ಹೇಳಿದ ಸುಳ್ಳಿದೆ ಅನ್ನೋದ್ರ ಬಗ್ಗೆ ನೀವೇ ಲೆಕ್ಕ ಹಾಕಬೇಕು ವೀಕ್ಷಕರೇ. ಯಾರು ತಪ್ಪು ಮಾಡಿದ್ದಾರೆ ಅನ್ನೋದನ್ನ ಪೊಲೀಸರೇ ತನಿಖೆಯನ್ನ ಮಾಡಬೇಕು. ತನಿಖೆಯಲ್ಲಿ ಅದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈಗ ಮೇಲ್ನೋಟಕ್ಕೆ ಏನು ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದೀವಿ. ಎಕ್ಸ್ಕ್ಲೂಸಿವ್ ಆಗಿ ಜೀನಿ ಘಟಕದಲ್ಲಿ ಇದ್ದಂತಹ ಸಿಸಿಟಿವಿ ದೃಶ್ಯಾವಳಿಗಳು ಫ್ರೀಡಮ್ ಟಿವಿಗೆ ಸಿಕ್ಕಿದೆ. ನೀವೇ ಅದನ್ನ ಸತ್ಯಾಸತ್ಯತೆಗಳನ್ನು ನೀವೇ ಹೇಳಬೇಕೀಗ.
ಜೀನಿ ಉತ್ಪಾದನಾ ಗೋಡಾನ್ನಲ್ಲೇ ಇಡೀ ದಿನ ಒಂದು ಮಹಿಳೆ ಕೆಲಸ ಮಾಡಿದ್ಲು. ಬೆಳಿಗ್ಗೆ ಬಂದಾಗಲಿನಿಂದಲೂ ಒಂದೇ ಕಡೆ ಕಾಳನ್ನ ಹುರಿತಿದ್ದಂತಹ ಮಹಿಳೆ, ಇತರೆ ಮಹಿಳಾ ಸಿಬ್ಬಂದಿಗಳ ಜೊತೆಯಲ್ಲೇ ಕಾಳು ಹುರಿತಿದ್ದಂತಹ ಲೇಡಿ ಆರೋಪ ಮಾಡಿದ ಟೈಮ್ನಲ್ಲೂ ಇತರರ ಜೊತೆಗಿದ್ದು ಕಾಳನ್ನ ಹುರಿತಿರುವಂತಹ ಕೆಲಸ ಮಾಡ್ತಾ ಇದ್ದ. ಸಂಜೆವರೆಗೂ ಅದೊಂದು ಗೋಡನ್ನಲ್ಲಿ ಇದ್ದು ಕೆಲಸವನ್ನ ಮಾಡ್ತಿದ್ದಂತಹ ಮಹಿಳೆ 30ಕ್ಕೂ ಹೆಚ್ಚು ಮಹಿಳಾ ಕಾರ್ಮಿಕರ ಜೊತೆಗೂಡಿ ಕೆಲಸ ಮಾಡ್ತಿದ್ದಂತಹ ದೂರುದಾರೆ. ಇದೇ ಸಂದರ್ಭದಲ್ಲಿ ಬೇರೊಂದು ಕಡೆಯ ಕಚೇರಿಯಲ್ಲಿ ದಿಲೀಪ್ ಅವರಿದ್ರು. ಮಹಿಳೆ ಹೇಳಿದಂತೆ ಆ ದಿನ ಆ ಸಮಯದಲ್ಲಿ ಅಂತಹ ಘಟನೆಗಳೇ ನಡೆದಿಲ್ಲ. ಇಡೀ ದಿನ ಜೀನಿ ಘಟಕದಲ್ಲಿ ಕೂಲಾಗಿ ಕೆಲಸವನ್ನ ಮಾಡ್ತಿದ್ದಂತಹ ದೂರುದಾರ ಮಹಿಳೆ ಎಲ್ಲಾ ದಿನದಂತೆ ಏಪ್ರಿಲ್ 19ರ ದಿನದಂದು ಕೂಡ ಕೆಲಸ ಮಾಡಿದ್ದಂತಹ ಮಹಿಳೆ ಮನೆಗೆ ಹೋಗಿದ್ದಂತಹ ಅದೇ ಮಹಿಳೆ ಮತ್ತೊಬ್ಬರ ಷಡ್ಯಂತ್ರಕ್ಕೆ ದಾಳವಾಗಿ ಸುಮ್ಮನೆ ದೂರು ಕೊಟ್ರ ಅನ್ನುವಂಥದ್ದು. ಕಳ್ಳಂಬೆಳ್ಳ ಪೊಲೀಸರೇ ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ನಡೆಸಿ ದಯವಿಟ್ಟು ತಪ್ಪಿತಸ್ಥರು ಯಾರೇ ಆಗಿದ್ರು ಅವರ ಮೇಲೆ ಕ್ರಮವನ್ನ ಕೈಗೊಳ್ಳಿ. ಇದು ಜನಸಾಮಾನ್ಯರ ಶಕ್ತಿ ಫ್ರೀಡಂ ಟಿವಿಯ ಕಳಕಳಿ. ಎಸ್, ನಾನಾಗ್ಲೇ ಸಿಸಿಟಿವಿಯನ್ನ ತೋರಿಸ್ತಾ ಇದ್ದೆ. ದೂರುದಾರೆ ಮಹಿಳೆ ನೀವು ನೋಡ್ತಾ ಇರಬಹುದು. ಆ ಒಂದು ದಿನ 19ನೇ ತಾರೀಕೇನಿದೆ, ಆ ದೂರುದಾರ ಮಹಿಳೆ ಹೇಳಿರುವಂತಹ ಡೇಟ್ ಅಲ್ಲಿ ಆಕೆ ಹೇಳಿದ್ದಂತಹ ಸಮಯದಲ್ಲಿ ಇರುವಂತಹ ವಿಡಿಯೋವನ್ನ ನಾವು ಇವತ್ತು ನಿಮಗೆ ತೋರಿಸ್ತಾ ಇದ್ದೀವಿ. 18 ಗಂಟೆಗಳ ವಿಡಿಯೋವನ್ನ ತೋರಿಸ್ಲಿಕ್ಕೆ ಆಗುದಿಲ್ಲ, ಅದು ಗೊತ್ತಿದೆ. ಅದಕ್ಕೆ ಫಾಸ್ಟ್ ಫಾರ್ವರ್ಡ್ ಆಗಿ ಮಾಡ್ತಾ ಇರುವಂತಹ ವಿಡಿಯೋವನ್ನ ತೋರಿಸ್ತಾ ಇದ್ದೀವಿ. ಹಾಗೆ ನೀವು ಅಲ್ಲಿ ಸರಿಯಾದ ಗಮನವಿಟ್ಟು ನೋಡಿದ್ರೆ ಅಲ್ಲಿ 12 ಗಂಟೆಯಿಂದ ಆಕೆ ಹೇಳಿದ್ದು 1 ಗಂಟೆ 2 ಗಂಟೆ ಸರಿಸುಮಾರಿಗೆ ಅಂತ. ಆ ಒಂದು ಸಮಯದಲ್ಲೇ ನಿಮಗೆ ಈ ಒಂದು ವಿಡಿಯೋವನ್ನ ತೋರಿಸ್ತಾ ಇದ್ದೀವಿ. ಆ ವಿಡಿಯೋದಲ್ಲಿ ಏನು ಕಾಣಿಸ್ತಿದೆ ನಿಮಗೆ? ಮಹಿಳೆ ಆ ಒಂದು ಶೆಡ್ ನಲ್ಲಿ 20-30 ಜನರ ಜೊತೆಗೆ ಕಾಳು ಹುರಿಯುವ ಕೆಲಸವನ್ನ ಮಾಡ್ತಾ ಇದ್ದಾಳೆ. ರೆಡ್ ಕಲರ್ ನಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಕಾಳು ಹುರಿಯುವ ಕೆಲಸವನ್ನ ಆಕೆ ಮಾಡ್ತಾ ಇದ್ದಾಳೆ. ಆಕೆಯ ಶೆಡ್ಗಳಿಗೆ ತಲೆ ಹಾಕಿ ಕೂಡ ದಿಲೀಪ್ ಅವರು ಇಲ್ಲ. ಆ ಕಡೆ ಅವರು ಅವರ ಕಚೇರಿಯಲ್ಲಿದ್ದಾರೆ. ಆಕೆ ಬೇರೊಬ್ಬರ ಷಡ್ಯಂತ್ರಕ್ಕೆ ದಾಳವಾಗಿ ಸುಮ್ಮನೆ ದೂರನ್ನ ಕೊಟ್ರ ಅನ್ನುವಂತ ಅನುಮಾನ ಈಗ ಶುರುವಾಗಿದೆ. ಕಳ್ಳಂಬೆಳ್ಳ ಪೊಲೀಸರೇ ಸರಿಯಾದ ರೀತಿಯಲ್ಲಿ ಕ್ರಮವನ್ನ ತೆಗೆದುಕೊಳ್ಳಿ ದಯವಿಟ್ಟು. ತಪ್ಪಿತಸ್ಥರು ಯಾರೇ ಇದ್ರೂ ಕೂಡ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ. ಇದು ಜನಸಾಮಾನ್ಯರ ಶಕ್ತಿ ಫ್ರೀಡಂ ಟಿವಿಯ ಕಳಕಳಿ ಅಂತಾನೆ ಹೇಳು.